ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವಂತಹ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ 9 ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಈ ಒಂದು ಚಾಪ್ಟರ್ನ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಟ್ರೊಡಕ್ಷನ್ ಟು ಡೇಟಾ. ಸೊ ಡೇಟಾ, ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾಬೇಸ್ ಕಾನ್ಸೆಪ್ಟ್ನಲ್ಲಿ ನಾವು ಡೇಟಾ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಈಗ ಡೇಟಾ ಅನ್ನೋದು ನಾವು ಎಲ್ಲಿ ಬಳಸಲೇಬೇಕಾಗುತ್ತೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ನಾವು ಡೇಟಾದ ಪರಿಚಯ ಇರಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೊ ದೇರ್ ಆರ್ ಮೆನಿ ಆರ್ ಡಿ ಬಿ ಎಸ್ ಅಂತ ಅಂದರೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅವುಗಳಲ್ಲಿ ಯಾವುದಪ್ಪ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥವು ಅಂತಂದರೆ MySQL, ಮೈಕ್ರೋಸಾಫ್ಟ್ ಎಸ್ ಕ್ಯೂ ಎಲ್ ಸರ್ವರ್, PostgreSQL, Oracle, etc. So that allows us to create a database consisting of relations. ಇದಿಷ್ಟು ಸಾಫ್ಟ್ವೇರ್ಸ್ಗಳು ನಮಗೆ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡುತ್ತೆ ಅಂತಂದರೆ, ಸೊ ಡೇಟಾಬೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಡೇಟಾಬೇಸ್ಗಳಲ್ಲಿ ಮತ್ತೆ ನಾವು ರಿಲೇಷನ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇವು ಸಹಾಯ ಮಾಡುತ್ತೆ. ಸೊ ಈ ಒಂದು RDBMS ಸಾಫ್ಟ್ವೇರು ಕ್ರಿಯೇಟ್ ಮಾಡೋದಲ್ಲದೇ ಸೊ ಡೇಟಾನ ಸ್ಟೋರ್ ಮಾಡೋದಕ್ಕೆ ಹಾಗೂ ರಿಟ್ರೀವ್ ಮಾಡೋದಕ್ಕೆ ಮತ್ತು ಮ್ಯಾನಿಪುಲೇಟ್ ಮಾಡೋದಕ್ಕೂ ಕೂಡ ಸೊ ನಮಗೆ ಅನುಕೂಲ ಮಾಡಿಕೊಡುತ್ತಾ ಹೋಗುತ್ತೆ. ಹಾಗಾದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂದರೆ ಏನು? ಸೊ ಇಟ್ ಇಸ್ ದ ಲ್ಯಾಂಗ್ವೇಜ್ ಯೂಸ್ಡ್ ಬೈ ದ ಮೇಜರ್ ರಿಲೇಷನಲ್ ಡೇಟಾಬೇಸ್. ಸೊ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಆಗಿ ಬಳಸುವಂಥ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಯಾವುದೆಲ್ಲ ಒಂದು ಎಕ್ಸಾಂಪಲ್ಸ್ ಇದೆ ಅಂತ ಹೇಳಿದ್ರೆ MySQL ಇದೆ, Oracle, SQL ಸರ್ವರ್, ಎಕ್ಸೆಟ್ರಾ. ಇಟ್ ಕಂಪೈಸ್ ಆಫ್ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ವರ್ಡ್ಸ್. ಇಲ್ಲಿ ನಾವು ಲ್ಯಾಂಗ್ವೇಜ್ನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಪೋಸ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಸೊ ಬೇಸ್ಡ್ ಆನ್ ದ ಸಿಂಟ್ಯಾಕ್ಸ್ ವಿ ಆರ್ ಗೋಯಿಂಗ್ ಟು ರೈಟ್ ದಟ್. ಬಟ್ ಇಲ್ಲೂ ಕೂಡ ಅಷ್ಟೇ, ಸೊ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಇಂಗ್ಲೀಷ್ ವರ್ಡ್ಸ್ನಲ್ಲೇ ಬರೀಬೇಕಾಗುತ್ತೆ. ಬಟ್ ಆ ವರ್ಡ್ಸ್ಗಳು ಕೂಡ ಒಂದು ರೀತಿಯ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುತ್ತೆ, ಅಂದರೆ ವಿವರಣಾತ್ಮಕವಾಗಿ ನಾವು ಬರಿತಾ ಹೋಗ್ತೀವಿ. ಆ್ಯಂಡ್ ಆರ್ ನಾಟ್ ಕೇಸ್ ಸೆನ್ಸಿಟಿವ್. ನಾವು ಬರೆಯುವಂಥ ಇಂಗ್ಲೀಷ್ ವರ್ಡ್ಸ್ಗಳು ಯಾವುದೇ ಕಾರಣಕ್ಕೂ ಕೇಸ್ ಸೆನ್ಸಿಟಿವ್ನ ಸಮಸ್ಯೆ ಕೊಡೋದಿಲ್ಲ. ಅಂದರೆ ಕ್ಯಾಪಿಟಲ್ ಲೆಟರ್ಸ್ಗಳು ಬೇಕಾದರೂ ಬರೀಬಹುದು ಅಥವಾ ಸ್ಮಾಲ್ ಲೆಟರ್ಸ್ಗಳನ್ನು ಬೇಕಾದರೂ ನಾವು ಬಳಸಬಹುದು. ಸೊ ವಿ ಕ್ಯಾನ್ ಕ್ರಿಯೇಟ್ ಆ್ಯಂಡ್ ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್ ಯೂಸಿಂಗ್ SQL ಈಸಿಲಿ. ಸೊ SQL ಸಾಫ್ಟ್ವೇರಿಂದ ನಾವು ಏನು ಮಾಡ್ಬೋದು ಅಂತಂದರೆ, ಸೊ ಡೇಟಾಬೇಸನ್ನು ಕ್ರಿಯೇಟ್ ಮಾಡಬಹುದು ಹಾಗೂ ಕ್ರಿಯೇಟ್ ಆದಂತಹ ಡೇಟಾಬೇಸ್ ಜೊತೆ ನಾವು ಇಂಟ್ರಾಕ್ಷನ್ ಕೂಡ ಮಾಡಬಹುದು. ಸೊ ಇಲ್ಲಿ SQL ಅಲ್ಲಿ ಏನೆಲ್ಲ ನಮಗೆ ಸ್ಟೇಟ್ಮೆಂಟ್ಸ್ಗಳು ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಫಾರ್ ಡಿಫೈನಿಂಗ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾ. ಸೊ ಡೇಟಾ ಯಾವ ರೀತಿಯಾಗಿ ರಚನೆಯಾಗಿದೆ ಹಾಗೂ ಮ್ಯಾನಿಪುಲೇಟಿಂಗ್ ದ ಡೇಟಾ. ಸೊ ಇರುವಂಥ ಡೇಟಾನ ಹೇಗೆ ಮ್ಯಾನಿಪುಲೇಟ್ ಮಾಡಬಹುದು, ಡಿಕ್ಲೇರಿಂಗ್ ಕನ್ಸ್ಟೆಂಟ್ಸ್, ಏನೆಲ್ಲ ರಿಸ್ಟ್ರಿಕ್ಷನ್ಸ್ಗಳನ್ನ ನಾವು ಡೇಟಾಗೆ ಕೊಡಬಹುದು, ಹಾಗೂ ರಿಟ್ರೀವಿಂಗ್ ದ ಡೇಟಾ ಫ್ರಮ್ ದ ಡೇಟಾಬೇಸ್. ಇದಿಷ್ಟು ಒಂದು ಫಂಕ್ಷನ್ಸ್ಗಳನ್ನು ಸೊ ನಾವು ಈ SQL ಸ್ಟೇಟ್ಮೆಂಟ್ಗಳಲ್ಲಿ ಕಾಣಬಹುದು. ಸೊ ಸ್ಟ್ರಕ್ಚರ್ ಆಫ್ ದ ಡೇಟಾ ನೋಡ್ಬೋದು, ಮ್ಯಾನಿಪುಲೇಟಿಂಗ್, ಡಿಕ್ಲೇರಿಂಗ್ ಕನ್ಸ್ಟೆಂಟ್ಸ್ ಆ್ಯಂಡ್ ರಿಟ್ರೀವಿಂಗ್ ಡೇಟಾ. ಸೊ ಇನ್ಸ್ಟಾಲಿಂಗ್ MySQLನ್ನು ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡಬಹುದು? ಸೊ ಆ್ಯಕ್ಚುಲಿ ಇಟ್ ಇಸ್ ಎ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಪನ್ ಸೋರ್ಸ್ ಅಂತ ಹೇಳಿದ್ರೆ ಸೊ ಫ್ರೀಲಿ ಅವೈಲೇಬಲ್ ಇನ್ ದ ಇಂಟರ್ನೆಟ್. ಸೊ ಈ ಒಂದು ಸಾಫ್ಟ್ವೇರ್ನ ಹೇಗೆ ನಾವು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಬೋದು ಅಂದರೆ, ಸೊ https://dev.mysql.com/downloads ಈ ಒಂದು URLಗೆ ಹೋಗಿ ಅಥವಾ ವೆಬ್ಸೈಟ್ಗೆ ಹೋಗಿ ಸೊ ಅಲ್ಲಿ ನಾವು MySQL ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಬೋದು. ಸೊ ಡೌನ್ಲೋಡ್ ಮಾಡಿದ ನಂತರ ಇನ್ಸ್ಟಾಲೇಷನ್ ಆದಮೇಲೆ ಸೊ ನಮಗೆ ಸ್ಕ್ರೀನ್ನಲ್ಲಿ MySQL ಪ್ರಾಂಪ್ಟ್ ಅನ್ನೋದು ತೋರಿಸುತ್ತೆ. ಆ MySQL ಪ್ರಾಂಪ್ಟ್ ಬಂದಿದೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದ್ಯಾಟ್ MySQL ಈಸ್ ರೆಡಿ ಟು ಅಕ್ಸೆಪ್ಟ್ SQL ಸ್ಟೇಟ್ಮೆಂಟ್ಸ್. ಆ ಒಂದು ಸಾಫ್ಟ್ವೇರು ನಾವು ಕೊಡುವಂಥ MySQL ಸ್ಟೇಟ್ಮೆಂಟ್ಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಯೂಸಿಂಗ್ SQL ಸಾಫ್ಟ್ವೇರ್ ನಾವು ಬಳಸಬೇಕಾದ್ರೆ ಒಂದಷ್ಟು ಮಾಹಿತಿಗಳನ್ನು ನಾವು ನೆನಪಿನಲ್ಲಿ ಇಡಬೇಕಾಗತ್ತೆ. ಮೊದಲನೇದಾಗಿ SQL ಅನ್ನೋದು ಕೇಸ್ ಇನ್ಸೆನ್ಸಿಟಿವ್. ಅಂದರೆ ನಾವು ಕ್ಯಾಪಿಟಲ್ ಲೆಟರ್ ಸ್ಯಾಲ್ರಿ ಬರೆದ್ರೂ ಏನು ಸಮಸ್ಯೆ ಬರೋದಿಲ್ಲ. ಸೊ ಸ್ಮಾಲ್ ಲೆಟ್ರಲ್ಲಿ ಸ್ಯಾಲ್ರಿ ಅಂತ ಬರೆದ್ರೂ ಕೂಡ ಯಾವುದೇ ರೀತಿಯಾದ ಎರರ್ಸನ್ನು ಬರೋದಿಲ್ಲ. ಸೊ ಸೆಕೆಂಡ್ ಪಾಯಿಂಟ್, ಆಲ್ವೇಸ್ ಎಂಡ್ SQL ಸ್ಟೇಟ್ಮೆಂಟ್ ವಿತ್ ಸೆಮಿಕೋಲನ್. ಪ್ರತಿ ಸ್ಟೇಟ್ಮೆಂಟ್ಗಳನ್ನು ಕೂಡ ನಾವು ಸೆಮಿಕೋಲನ್ ಮೂಲಕ ಎಂಡ್ ಮಾಡ್ತಾ ಬರ್ತೀವಿ. ಇನ್ ಕೇಸ್ ನಾವೇನಾದರೂ ಎಂಡ್ ಮಾಡಿಲ್ಲ ಅಂತಂದರೆ ಸೆಮಿಕೋಲನ್ನಲ್ಲಿ ಸೊ ನಮಗೆ ಅಲ್ಲಿ ಎರರ್ ತೋರಿಸುತ್ತೆ. ಟು ಎಂಟರ್ ಮಲ್ಟಿಲೈನ್ SQL ಸ್ಟೇಟ್ಮೆಂಟ್ಸ್, ನಾವು ಒಂದಕ್ಕಿಂತ ಹೆಚ್ಚಿನ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಬಳಸಬೇಕು ಅಂದಾಗ ಸೊ ವಿ ಡೋಂಟ್ ರೈಟ್ ಅ ಸೆಮಿಕೋಲನ್ ಆಫ್ಟರ್ ದ ಫಸ್ಟ್ ಲೈನ್. ಮೊದಲ ಲೈನ್ ಆದ ತಕ್ಷಣ ಸೆಮಿಕೋಲನ್ ನಾವು ಬರೆಯೋದು ಬೇಕಾಗಿಲ್ಲ.
ವಿ ಪ್ರೆಸ್ ದ ಎಂಟರ್ ಕೀ ಟು ಕಂಟಿನ್ಯೂ ಟು ದ ನೆಕ್ಸ್ಟ್ ಲೈನ್. ಸೊ ನೆಕ್ಸ್ಟ್ ಸೆಕೆಂಡ್ ಲೈನ್ಗೆ ಹೋಗಬೇಕು ಅಂದಾಗ ನಾವು ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ಸೊ ಕರ್ಸರ್ ಪಾಯಿಂಟು ನೆಕ್ಸ್ಟ್ ಲೈನ್ಗೆ ಮೂವ್ ಆಗುತ್ತೆ. ದ ಪ್ರಾಂಪ್ಟ್ MySQL ದೆನ್ ಚೇಂಜಸ್ ಟು ಆರೋ ಮಾರ್ಕ್. ಸೊ MySQL ಪ್ರಾಂಪ್ಟ್ ಬರಬೇಕಾದ ಜಾಗದಲ್ಲಿ ಆರೋ ಮಾರ್ಕ್ ಬರುತ್ತೆ. ಸೊ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ದ ಸ್ಟೇಟ್ಮೆಂಟ್ ಈಸ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಲೈನ್. ಅಂದರೆ ಸೊ ಮೊದಲೇ ಟೈಪ್ ಮಾಡಿದಂಥ ಸ್ಟೇಟ್ಮೆಂಟು ನೆಕ್ಸ್ಟ್ ಲೈನ್ಗೆ ಕಂಟಿನ್ಯೂ ಆಗಿದೆ ಅನ್ನೋದು ನಮಗೆ ಸೂಚಿಸುತ್ತೆ. ಆಫ್ಟರ್ ದ ಲಾಸ್ಟ್ ಲೈನ್, ಸೊ ಕೊನೆಯ ಲೈನು ಅಥವಾ ಕೊನೆಯ ಸ್ಟೇಟ್ಮೆಂಟ್ ಟೈಪ್ ಆದಮೇಲೆ ಸೊ ಸೆಮಿಕೋಲನ್ನ ನಾವು ಅಲ್ಲಿ ಕೊಡಬೇಕಾಗುತ್ತೆ. ಸೊ ಸೆಮಿಕೋಲನ್ನ ಕೊಟ್ಟಾದ ನಂತರ ಸೊ ಎಂಟರ್ ಕೀನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಡೇಟಾ ಟೈಪ್ಸ್ ಆ್ಯಂಡ್ ಕನ್ಸ್ಟೆಂಟ್ ಇನ್ MySQL. ಸೊ MySQLನಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದು ಏನಪ್ಪ ಅಂದರೆ ಡೇಟಾ ಟೈಪ್ಸು ಮತ್ತು ರಿಸ್ಟ್ರಿಕ್ಷನ್ಸ್. ಸೊ ಎ ಡೇಟಾಬೇಸ್ ಕನ್ಸಿಸ್ಟ್ಸ್ ಆಫ್ ಒನ್ ಆರ್ ಮೋರ್ ರಿಲೇಷನ್ಸ್ ಆ್ಯಂಡ್ ಈಚ್ ರಿಲೇಷನ್ ಈಸ್ ಮೇಡ್ ಅಪ್ ಆಫ್ ಆಟ್ರಿಬ್ಯೂಟ್ಸ್. ನಮಗೆ ಗೊತ್ತಿರೋ ಹಾಗೆ ಒಂದು ಡೇಟಾಬೇಸ್ ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ಟೇಬಲು ಇರಬಹುದು ಅಥವಾ ಒಂದಕ್ಕಿಂತ ಹೆಚ್ಚಿನ ಟೇಬಲ್ಸ್ಗಳು ಇರ್ಬೋದು. ಇಲ್ಲಿ ಟೇಬಲ್ಸ್ ಅನ್ನೋದನ್ನೇ ನಾವು ರಿಲೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಟೇಬಲ್ಗಳಲ್ಲಿ ನಾವು ಕಾಲಮ್ಸ್ಗಳನ್ನು ಕೂಡ ಕಾಣಬಹುದು. ಆ ಕಾಲಮ್ಸ್ಗಳಿಗೆ ನಾವು ಆಟ್ರಿಬ್ಯೂಟ್ ಅಂತ ಹೆಸರನ್ನು ನೆನಪಿಡಬೇಕಾಗುತ್ತೆ. ಈಚ್ ಆಟ್ರಿಬ್ಯೂಟ್ ಹ್ಯಾಸ್ ಎ ಡೇಟಾ ಟೈಪ್. ಸೊ ಪ್ರತಿಯೊಂದು ಕಾಲಮ್ ನೇಮ್ಗೆ ಅಥವಾ ಪ್ರತಿಯೊಂದು ಆಟ್ರಿಬ್ಯೂಟ್ಗೂ ನಾವು ಡೇಟಾ ಟೈಪನ್ನು ಕಾಣೋದನ್ನು ನೋಡ್ಬೋದು. ವಿ ಕ್ಯಾನ್ ಆಲ್ಸೋ ಸ್ಪೆಸಿಫೈ ದ ಕನ್ಸ್ಟೆಂಟ್ ಫಾರ್ ಈಚ್ ಆಟ್ರಿಬ್ಯೂಟ್ ಆಫ್ ಎ ರಿಲೇಷನ್. ಪ್ರತಿಯೊಂದು ರಿಲೇಷನ್ನಲ್ಲಿ ನಾವು ಬಳಸುವಂಥ ಪ್ರತಿಯೊಂದು ಆಟ್ರಿಬ್ಯೂಟ್ಗಳಲ್ಲಿ ಸೊ ಕಂಪಲ್ಸರಿ ಸೊ ಕನ್ಸ್ಟೆಂಟ್ ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ಕೊಡಲೇಬೇಕಾಗುತ್ತೆ. ಸೊ ಅವಶ್ಯಕತೆ ಇಲ್ಲ ಅಂತಂದರೆ ಕನ್ಸ್ಟೆಂಟ್ ಅಥವಾ ರಿಸ್ಟ್ರಿಕ್ಷನ್ ಯಾವುದೇ ರೀತಿ ಕೊಡೋಂಥ ಅವಶ್ಯಕತೆ ಇಲ್ಲ. ಡೇಟಾ ಟೈಪ್ ಆಫ್ ಆಟ್ರಿಬ್ಯೂಟ್. ಹಾಗಾದರೆ ಆಟ್ರಿಬ್ಯೂಟ್ನ ಡೇಟಾ ಟೈಪ್ ಯಾವ ರೀತಿ ನಾವು ಡಿಸೈನ್ ಮಾಡೋದು? ಸೊ ಡೇಟಾ ಟೈಪ್ ಅಂತ ಹೇಳಿದ್ರೆ ಇಟ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಡೇಟಾ ವ್ಯಾಲ್ಯೂ ದಟ್ ಆ್ಯನ್ ಆಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್. ಸೊ ಆ ಒಂದು ಕಾಲಮ್ಮು ಯಾವ ರೀತಿಯಾದಂಥ ವ್ಯಾಲ್ಯೂನ ಹೊಂದಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಅಂತ ಒಂದು ಕಾಲಮ್ ಕೊಟ್ಟರೆ ಆ ಸೀರಿಯಲ್ ನಂಬರ್ ಕಾಲಮ್ನಲ್ಲಿ ನಾವು ಕೇವಲ ನಂಬರ್ಸ್ಗಳು ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಸೊ ಎಂಟ್ರಿ ಮಾಡ್ತಾ ಬರಬೇಕಾಗುತ್ತೆ. ಸಪೋಸ್ ಸ್ಟೂಡೆಂಟ್ ನೇಮ್ ಅಂತ ಒಂದು ಕಾಲಮ್ ತೊಗೊಂಡ್ರೆ ಆ ಸ್ಟೂಡೆಂಟ್ ನೇಮಲ್ಲಿ ನಾವು ಆಲ್ಮೋಸ್ಟ್ ಕ್ಯಾರೆಕ್ಟರ್ಗಳನ್ನು ನಾವು ಎಂಟ್ರಿ ಮಾಡ್ತಾ ಬರ್ತೀವಿ. ಸಪೋಸ್ ನಾವು ಸ್ಯಾಲ್ರಿ ಅನ್ನೋ ಕಾಲಮ್ನಲ್ಲಿ ನಾವು ಏನಾದರೂ ಡೇಟಾ ಟೈಪ್ ಕೊಡೋದಿದ್ರೆ ಫ್ಲೋಟ್ ಅನ್ನೋದನ್ನು ಕೊಡ್ತೀವಿ. ಏಕೆಂದರೆ ಅಲ್ಲಿ ಇಂಟಿಜರ್ ಜೊತೆಗೆ ಸೊ ಫ್ರಾಕ್ಷನ್ ಪಾರ್ಟ್ ಕೂಡ ಬರಬೇಕಾಗುತ್ತೆ. ಹಾಗಾಗಿ ಫ್ಲೋಟ್ ಡೇಟಾ ಟೈಪ್ ಅಂತ ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ಇಟ್ ಆಲ್ಸೋ ಡಿಸೈಡ್ಸ್ ದ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ ಆನ್ ದ ಡೇಟಾ. ಸೊ ನಾವು ಆ ರೀತಿ ಡೇಟಾ ಟೈಪ್ ಮೆನ್ಷನ್ ಮಾಡೋದ್ರಿಂದ ನಾವು ಅಲ್ಲಿಗೆ ಸಂಬಂಧಪಟ್ಟಂಥ ಕೆಲವೊಂದು ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ನ್ಯೂಮರಿಕ್ ಡೇಟಾ. ಸೊ ಅರ್ಥಮೆಟಿಕ್ ಆಪರೇಷನ್ಸ್ನ ನಾವು ಸಾಮಾನ್ಯವಾಗಿ ನಂಬರ್ಸ್ಗಳ ನಡುವೆ ಮಾಡ್ತಾ ಹೋಗ್ತೀವಿ, ಬಟ್ ನಾಟ್ ಆನ್ ಕ್ಯಾರೆಕ್ಟರ್ ಡೇಟಾ. ಕ್ಯಾರೆಕ್ಟರ್ಗಳ ನಡುವೆ ಯಾವುದೇ ಕಾರಣಕ್ಕೂ ಅಡಿಷನ್ ಮಾಡೋದಾಗಲಿ ಸಬ್ಟ್ರಾಕ್ಷನ್ ಆಗಲಿ ಸೊ ಅರ್ಥಮೆಟಿಕ್ ಆಪರೇಷನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿಯಾಗಿ ಇಟ್ಸ್ ಗೋಯಿಂಗ್ ಟು ಡಿಸೈಡ್ ಸೊ ಯಾವ ಆಪರೇಷನ್ಸನ್ನು ನಾವು ಅಲ್ಲಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನು ಹೇಳುತ್ತೆ. ಸೊ ಕಾಮನ್ಲಿ ಯೂಸ್ಡ್ ಡೇಟಾ ಟೈಪ್ಸ್ ಇನ್ MySQL. ಹಾಗಾದರೆ ನಾವು ಸಾಮಾನ್ಯವಾಗಿ ಬಳಸುವಂಥ ಡೇಟಾ ಟೈಪ್ಸ್ ಯಾವುದ್ಯಾವುದಿದೆ? ಸೊ ಮೊದಲನೇದಾಗಿ ಕ್ಯಾರೆಕ್ಟರ್ ಡೇಟಾ ಟೈಪ್. ಈ ಕ್ಯಾರೆಕ್ಟರ್ ಡೇಟಾ ಟೈಪ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇಟ್ ಸ್ಪೆಸಿಫೈ ದ ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ ಆಫ್ ಲೆಂತ್ n. ಸೊ ಲೆಂತ್ n ವರೆಗೆ ತಗೊಂಡ್ರೆ n ಅಂತ ಅಂದರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ವೇರ್ n ಕುಡ್ ಬಿ ಎನಿ ವ್ಯಾಲ್ಯೂ. ಸೊ n ಪ್ಲೇಸ್ನಲ್ಲಿ ನಾವು 0 ಇಂದ ಹಿಡಿದು 255ವರೆಗೂ ವ್ಯಾಲ್ಯೂಸನ್ನು ಕೊಡ್ಬೋದು. ಸೊ ಕ್ಯಾರೆಕ್ಟರ್ ಡೇಟಾ ಟೈಪ್ ಅನ್ನೋದು ಇಟ್ಸ್ ಅ ಫಿಕ್ಸ್ಡ್ ಲೆಂತ್. ಮೀನ್ಸ್ ಡಿಕ್ಲೇರಿಂಗ್ ಕ್ಯಾರೆಕ್ಟರ್ ಆಫ್ 10. ಸೊ ನಾವೇನಾದರೂ ಬ್ರ್ಯಾಕೆಟಲ್ಲಿ 10 ಅಂತ ಕೊಟ್ಟರೆ ಇಟ್ ಇಂಪ್ಲೈಸ್ ದ್ಯಾಟ್ ಟು ರಿಸರ್ವ್ 10 ಸ್ಪೇಸಸ್ 10 ಕ್ಯಾರೆಕ್ಟರ್ಸ್ಗಳು ಇರುವಂಥ ಸ್ಪೇಸ್ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇಫ್ ಡಸ್ ನಾಟ್ ಹ್ಯಾವ್ 10 ಕ್ಯಾರೆಕ್ಟರ್ಸ್, ಸಪೋಸ್ ನಾವು 10 ಕ್ಯಾರೆಕ್ಟರ್ನ ಎಂಟ್ರಿ ಮಾಡಲಿಲ್ಲ, ಕೇವಲ 4 ಕ್ಯಾರೆಕ್ಟರ್ಸನ್ನು ಎಂಟ್ರಿ ಮಾಡಿದ್ರೆ ರಿಮೈನಿಂಗ್ ಕ್ಯಾರೆಕ್ಟರ್ 6 ಕ್ಯಾರೆಕ್ಟರ್ ಸ್ಪೇಸಸ್ ಏನಿದೆಯೋ ಸೊ ಅದಷ್ಟು ಸ್ಪೇಸಸ್ಸು ಆ್ಯಡ್ ಆಗಿಬಿಡುತ್ತೆ. ಅಂದರೆ ಸೊ ಒಂದಕ್ಕೊಂದು ಮರ್ಜ್ ಆಗೋ ರೀತಿ ಆಗಿಬಿಡುತ್ತೆ ಆನ್ ದ ರೈಟ್ ಆಫ್ ದ್ಯಾಟ್. ನೆಕ್ಸ್ಟ್ ವ್ಯಾರ್ಕ್ಯಾರ್ ಡೇಟಾ ಟೈಪ್. ಸೊ ವ್ಯಾರ್ಕ್ಯಾರ್ ಡೇಟಾ ಟೈಪ್ ಅನ್ನೋದು ಏನು ಹೇಳುತ್ತೆ ಅಂದರೆ ಟೈಪ್ ಆಫ್ ಡೇಟಾ ಆಫ್ ಲೆಂತ್ ವೇರ್ n could be any value. ಸೊ n ಪ್ಲೇಸ್ನಲ್ಲಿ ನಾವು ಫ್ರಮ್ 0 ಇಂದ 65,535ವರೆಗೂ ಕೂಡ ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಬಟ್ ಅನ್ಲೈಕ್ ಕ್ಯಾರೆಕ್ಟರ್, ವ್ಯಾರ್ಕ್ಯಾರ್ ಇಸ್ ಅ ವೇರಿಯಬಲ್ ಲೆಂತ್ ಡೇಟಾ ಟೈಪ್. ಸೊ ಕ್ಯಾರೆಕ್ಟರ್ಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ವೇರಿಯಬಲ್ ಲೆಂತ್ ಇರುತ್ತೆ. ಅಂದರೆ ಸೊ ಡಿಪೆಂಡಿಂಗ್ ಆನ್ ದ ಮೆಮೊರಿ, ಡಿಪೆಂಡಿಂಗ್ ಆನ್ ದ ಕ್ಯಾರೆಕ್ಟರ್, ಇಟ್ಸ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್. ಸೊ ಫಾರ್ ಎಕ್ಸಾಂಪಲ್ ವ್ಯಾರ್ಕ್ಯಾರ್ 30 ಅಂತ ನಾವೇನಾದ್ರು ಡಿಫೈನ್ ಮಾಡಿದ್ರೆ ಸೊ ಎ ಮ್ಯಾಕ್ಸಿಮಮ್ ಆಫ್ 30 ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಸ್ಟೋರ್ಡ್. ಸೊ
ಸೊ 30 ಕ್ಯಾರೆಕ್ಟರ್ಸ್ಗಳನ್ನು ನಾವಲ್ಲಿ ಸ್ಟೋರ್ ಮಾಡ್ಬೋದು. Right, so that is varchar 30 means a maximum of 30 characters can be stored, but the actual allocated bytes, so ಎಷ್ಟು ನಾವು ಆಕ್ಚುಲ್ ಆಗಿ ಅಲೋಕೇಟ್ ಮಾಡಿದ್ದೀವಿ, ಸೊ that will depend on the length of the entered string. ನಾವು ಎಷ್ಟು ಫಾರ್ ಎಕ್ಸಾಂಪಲ್ 30 ಕ್ಯಾರೆಕ್ಟರ್ಸ್ ಬದಲು ಒಂದು ಸಿಟಿ ಅಂತ ಒಂದು 4 ಕ್ಯಾರೆಕ್ಟರ್ನ ಎಂಟರ್ ಮಾಡ್ತೀವಿ. ಸೊ ಏನು ಮಾಡುತ್ತೆ ಅಂದರೆ, ಸೊ ದ್ಯಾಟ್ varchar 30 will occupy the space needed to ಸ್ಟೋರ್ 4 ಕ್ಯಾರೆಕ್ಟರ್ಸ್ ಓನ್ಲಿ. ಸೊ 30 ಅಂತ ನಾವೇನು ಸೈಜನ್ನು ಡಿಫೈನ್ ಮಾಡುತ್ತೀವಿ, ಅದಷ್ಟು 30 ಸ್ಪೇಸ್ ಮೆಮೊರಿ ಬ್ಲಾಕ್ಸ್ಗಳು ವೇಸ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಕೇವಲ 4 ಕ್ಯಾರೆಕ್ಟರ್ಸ್ ಎಂಟ್ರಿ ಮಾಡಿದ್ರೆ 4 ಕ್ಯಾರೆಕ್ಟರ್ಸ್ಗಳಿಗೆ ಎಷ್ಟು 4 ಬ್ಲಾಕ್ ಬೇಕಾಗಿರುತ್ತೋ ಅಷ್ಟು ಮಾತ್ರ ರಿಪ್ಲೇಸ್ ಮಾಡಿಬಿಡುತ್ತೆ, ಉಳಿದುದನ್ನು ಬಿಟ್ಬಿಡುತ್ತೆ. ಸೊ ಫ್ರೀ ಆಗಿ ಆ ಮೆಮೊರಿ ಸ್ಪೇಸನ್ನು ಬಿಟ್ಬಿಡುತ್ತೆ. ಸೊ ದಿಸ್ ಇಸ್ ವೈ ನಾವು ಇದನ್ನು ವೇರಿಯಬಲ್ ಲೆಂತ್ ಡೇಟಾ ಟೈಪ್ ಅಂತ ಹೇಳ್ತೀವಿ. ಸೊ 30 ಸೈಜ್ ಫಿಕ್ಸ್ ಮಾಡಿದ್ರು ಕೂಡ ಸೊ ನಾವು ಎಂಟ್ರಿ ಮಾಡುವಂಥ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಮೇಲೆ ಅದು ಚೇಂಜಸ್ ಆಗುತ್ತೆ, ಸೊ ವೇರಿ ಆಗುತ್ತೆ. ಹಾಗಾಗಿ ಇದನ್ನು ನಾವು ವೇರಿಯಬಲ್ ಲೆಂತ್ ಡೇಟಾ ಟೈಪ್ ಅಂತ ಹೇಳ್ತೀವಿ. ಸೊ ಇಂಟ್ ಅಂತ ಹೇಳಿದ್ರೆ ಇಂಟೀಜರ್ ಡೇಟಾ ಟೈಪ್, ಇಟ್ ಸ್ಪೆಸಿಫೈ ದ ವ್ಯಾಲ್ಯೂ, ದಟ್ ಈಸ್ ಇಂಟೀಜರ್ ವ್ಯಾಲ್ಯೂನ ಸ್ಪೆಸಿಫೈ ಮಾಡುತ್ತೆ. ಸೊ ಇಂಟ್ ವ್ಯಾಲ್ಯೂ ಆಕ್ಯುಪೈಸ್ 4 bytes. ಇಲ್ಲಿ 4 bytes ಅಷ್ಟು ಮೆಮೊರಿ ಸ್ಪೇಸನ್ನು ತಗೊಳುತ್ತೆ ಇಂಟೀಜರ್ ವ್ಯಾಲ್ಯೂ. ದ ರೇಂಜ್ ಆಫ್ ಅನ್ಸೈನ್ಡ್ ವ್ಯಾಲ್ಯೂಸ್ ಅಲೋಡ್ ಇನ್ ಎ 4 byte ಇಂಟೀಜರ್ ಟೈಪ್ ಆರ್ 0 to 4,294,967,295. ಸೊ ಇದಿಷ್ಟು ರೇಂಜ್ನಲ್ಲಿ ನಾವು ವ್ಯಾಲ್ಯೂಸನ್ನು ಕೊಡ್ತಾ ಹೋಗ್ಬೋದು. ಫಾರ್ ವ್ಯಾಲ್ಯೂಸ್ ಲಾರ್ಜರ್ ದ್ಯಾನ್, ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವೇನಾದರೂ ವ್ಯಾಲ್ಯೂನ ಕೊಡೋದಾದರೆ, ಸೊ ಆ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ಬಿಗ್ ಇಂಟ್ ಅನ್ನೋ ಡೇಟಾ ಟೈಪ್ನ ಬಳಸ್ಬೋದು. ಬಟ್ ಬಿಗ್ ಇಂಟನ್ನು ಬಳಸಿದ್ರೆ ಇಟ್ಸ್ ಗೋಯಿಂಗ್ ಟು ಆಕ್ಯುಪೈ 8 bytes ಆಫ್ ಮೆಮೊರಿ ಸ್ಪೇಸ್. ಸೊ ನೆಕ್ಸ್ಟ್ ಬಂದು ಫ್ಲೋಟ್ ಡೇಟಾ ಟೈಪ್. ಸೊ ಇದರಲ್ಲಿ ಇಟ್ ಹೋಲ್ಡ್ಸ್ ವಿತ್ ಡೆಸಿಮಲ್ ಪಾಯಿಂಟ್ಸ್. ಸೊ ಯಾವುದಾದ್ರೂ ರ್ಯಾಷನಲ್ ನಂಬರ್ಸ್ ಇದ್ದರೆ, ಫ್ರಾಕ್ಷನಲ್ ನಂಬರ್ಸ್ ಬಂದರೆ, ಸೊ ಆ ಥರದ ನಂಬರ್ಗಳನ್ನ ನಾವು ಸ್ಟೋರ್ ಮಾಡೋಕ್ಕೆ ಫ್ಲೋಟ್ ಡೇಟಾ ಟೈಪ್ನ ಬಳಸ್ತೀವಿ. ಆ್ಯಂಡ್ ಇದು ಕೂಡ ಸೊ 4 bytes ಅಷ್ಟು ಮೆಮೊರಿನ ಆಕ್ಯುಪೈ ಮಾಡ್ತಾ ಹೋಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಡೇಟ್ ಡೇಟಾ ಟೈಪ್. ಇಟ್ ಈಸ್ ಯೂಸ್ಡ್ ಫಾರ್ ದ ಡೇಟ್. ಸೊ ನಾವು ಡೇಟನ್ನು ಎಂಟ್ರಿ ಮಾಡಬೇಕಂತಂದರೆ 4 wise 2m 2D ಫಾರ್ಮೆಟ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ 4 wise is the 4 digit year and 2m digit month ಅಂತ ಮೆನ್ಷನ್ ಮಾಡೋಕ್ಕೆ ಬಳಸ್ತೀವಿ. ಆ್ಯಂಡ್ 2D is the 2 digit date. ದ ಸಪೋರ್ಟೆಡ್ ರೇಂಜ್ ಎಲ್ಲಿಂದ ಶುರು ಆಗುತ್ತೆ ಅಂದರೆ 1000 ಫಾರ್ ದ ಇಯರ್, 01 ಫಾರ್ ದ ಮಂತ್ ಆ್ಯಂಡ್ 01 ಫಾರ್ ದ ಡೇಟ್. ಆ್ಯಂಡ್ ದ ಮ್ಯಾಕ್ಸಿಮಮ್ ಇಸ್ 9,999 ಫಾರ್ ದ ಇಯರ್, ಆ್ಯಂಡ್ 12 is the maximum month number, and 31 is the date maximum limit. ಸೊ ಈ ರೀತಿಯಾಗಿ ಇವಿಷ್ಟು ಕಾಮನ್ಲಿ ಡೇಟಾ ಟೈಪ್ಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಸಹಜವಾಗಿ ಇವಿಷ್ಟು ಡೇಟಾ ಟೈಪ್ಗಳನ್ನ ನಾವು DBMS ಸಾಫ್ಟ್ವೇರ್ಗಳಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಕನ್ಸ್ಟ್ರೈಂಟ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಅದು ಪಾರ್ಟ್ 2ನಲ್ಲಿ ಬರುವಂಥ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ಲೆಟ್ ಅಸ್ ಸಿ ಕನ್ಸ್ಟ್ರೈಂಟ್ ಇನ್ ದ ನೆಕ್ಸ್ಟ್ ಪಾರ್ಟ್.